ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ಮ್ಯಾಚ್ಗಳು ಎರಡು ಮ್ಯಾಚ್ಗಳಿದೆ ಗೈಸ್. ಇವತ್ತು ಆ್ಯಕ್ಚುಲಿ ಫಸ್ಟ್ ಪಂದ್ಯ ಬಂದ್ಬಿಟ್ಟು KKR ವರ್ಸಸ್ RR ನಡುವೆ ನಡೀತದೆ. ಆ್ಯಂಡ್ ಎರಡನೇ ಪಂದ್ಯದಲ್ಲಿ ಪಂಜಾಬ್ ವರ್ಸಸ್ LSG ನಡುವೆ ನಡೀತದೆ. ಆ್ಯಂಡ್ ಈ ಎರಡು ಮ್ಯಾಚ್ಗಳು ಕೂಡ ಡಿಸ್ಕಸ್ ಮಾಡೋಣ. ಸೊ ಆ್ಯಂಡ್ ನೆನ್ನೆ ಮ್ಯಾಚು RCB ಸೋತ್ರಲ್ಲ, ಆ ಮ್ಯಾಚ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬೇಡಿ. ಬರೀ ಇವಾಗ ಈ ಎರಡು ಮ್ಯಾಚು ಪ್ಲಸ್ ನೆನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ RCB ಅವರು ಆಲ್ಮೋಸ್ಟ್ ಪುಲ್ ಮಾಡಿಬಿಟ್ಟಿದ್ರು ಗೇಮ್ನ. ಐ ಥಿಂಕ್ ಇದೇನಾಗುತ್ತೆ ಅನ್ನೋದು ಕೆಲವೊಂದ್ಸತಿ ಯಾರ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ. ತುಂಬಾ ಜನ ಜಿತೇಶ್ ಶರ್ಮನ್ ಬ್ಲೇಮ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಾಗ್ತಿಲ್ಲ. ನೀವು ಒಂದು ಮ್ಯಾಚಲ್ಲಿ ಎವ್ರಿ ಟೈಮ್ ರನ್ 100 ರನ್ ನೋಡಿ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಮಾಡೋಕ್ಕಾಗಲ್ಲ. ಹೌದು, ವಿರಾಟ್ ಕೊಹ್ಲಿ ಅವರು ಮತ್ತೆ ಫಿಲ್ ಸಾಲ್ಟ್ ಅವರು ಒಂದು ಸೆಟಪ್ ನ ಮಾಡ್ಕೊಟ್ಟಿದ್ರು. ಆಲ್ಮೋಸ್ಟ್ 200 ರನ್ಸ್ ಬರ್ಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರ ಒಂದು ಡೆತ್ ಬೌಲಿಂಗ್ ಏನಿತ್ತು ಸಕಾದಾಗಿತ್ತು. ಇವನ್ ಯಾರು ಕೂಡ ಪಿಕ್ ಮಾಡೋಕ್ಕಾಗಿಲ್ಲ. ಅಂಡ್ ಇದರಲ್ಲಿ ಆರಾಮ್ಸೆ ಇತ್ತು. ಅಂದ್ರೆ ಒಂದು ಓವರ್ 10 ರನ್ ತರನೇ ಇತ್ತು. ಸೊ ಇವರು ಜಿತೇಶ್ ಶರ್ಮಾ ಬಂದ ಮೇಲೆ ಸ್ವಲ್ಪ ಎಲ್ಲೋ ಅಲ್ಲಿವರೆಗೂ ಬೇಡ, 15th ಓವರ್ ಕೂಡ ಆಲ್ಮೋಸ್ಟ್ 140 ರನ್ಸ್ ಇದ್ದಿತ್ತು. ಐ ಥಿಂಕ್ 200 ರನ್ಸ್ 55 ಓವರ್ಸ್ ಆರಾಮ್ಸೆ. ಯಾಕಂದ್ರೆ ಇನ್ನು ಟಿಮ್ ಡೇವಿಡ್ ಅವರು ಉಳ್ಕೊಂಡಿದ್ರು, ಜಿತೇಶ್ ಶರ್ಮಾ, ರಮಣ ಶೆಫರ್ಡ್ ಎಲ್ಲ ಉಳ್ಕೊಂಡಿದ್ರು. ಪ್ರಾಬ್ಲಮ್ ಏನಾಯ್ತಪ್ಪ ಅಂದ್ರೆ 16ನೇ ಓವರ್ ಅಲ್ಲಿ ಅಕ್ಷರ್ ಪಟೇಲ್ ಅವ್ರು ಬರ್ತಾರೆ. ಸೊ ಮೊದಲನೇ ಬಾಲ್ ಅಲ್ಲಿ ಆಕ್ಚುಲಿ ಸಿಂಗಲ್ ತಗೊಳ್ಬೋದಾಗಿತ್ತು. ಬಟ್ ಟಿಮ್ ಡೇವಿಡ್ ಅವರು ಸಿಂಗಲ್ ತಗೊಳ್ಳಲ್ಲ. ಜಿತೇಶ್ ಶರ್ಮಾ ಹೇಳ್ತಾ ಇರ್ತಾರೆ ಬಾ ಅಂತಾರೆ, ಬಟ್ ತಗೊಳ್ಳಲ್ಲ. ಎರಡನೇ ಬಾಲ್ ಅಲ್ಲಿ ಇಮಿಡಿಯೇಟ್ ಆಗಿ ಔಟ್ ಆಗ್ತಾರೆ. ಸೊ ಎಲ್ಲೋ ಅಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ ಆಯ್ತಿರೋ, ಮೇ ಬಿ ಈಗೋಯಿಂದ ಔಟ್ ಆದ್ರು ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ಅದು ನಾನು ತಪ್ಪು ಅಂತಾನೆ ಹೇಳಿದೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಟಿಮ್ ಡೇವಿಡ್ ಯಾವ ತರ ಸ್ಟ್ರೈಕ್ ಮಾಡ್ತಾರೆ. ಆಲ್ಮೋಸ್ಟ್ 300 ಸ್ಟ್ರೈಕ್ ರೇಟ್ ಅಲ್ಲಿ ಸ್ಪಿನ್ನರ್ಸ್ ಹೊಡಿತಾರೆ ಅದು. ಸೊ ಈ ಸೀಸನ್ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಐ ಥಿಂಕ್ ಔಟ್ ಆಗಿ ಏನು ಮಾಡೋಕ್ಕಾಗಲ್ಲ. ಕೆಲವೊಂದ್ಸತಿ ಆ ತರ ಪುಲ್ ಅಪ್ ಮಾಡಿದ್ರು. ಐ ಥಿಂಕ್ ಜಿತೇಶ್ ಶರ್ಮನು ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋದು ಯಾಕಂದ್ರೆ ನಮ್ಮ ಬೌಲರ್ಸ್ ಗಳಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಕೊನೆ ಮೂಮೆಂಟ್ ತನಕ ಪುಲ್ ಮಾಡಿದ್ರೆ. ಬಟ್ ಲಾಸ್ಟ್ ಲೈ ರಮಾರಿಯೋ ಬಂದು ಬೇರೆ ಯಾರು ಭುವಿಗೆ ಇಲ್ಲ. ನಿನ್ನೆ ಆಕ್ಚುಲಿ ಹೆಸಲ್ವುಡ್ ಅವ್ರದ್ದು ಆಫ್ ಡೇ ಆಗಿತ್ತು. ಯಾರು ವಿಕೆಟ್ಸ್ ತಗೊಳಕ್ಕಾಗಿಲ್ಲ. ಬಟ್ ಭುವನೇಶ್ವರ್ ಕುಮಾರ್ ಅನ್ಬಿಲಿಯಬಲ್ ಬೌಲಿಂಗ್ ಮಾಡಿದ್ರು ಗುರು. 3 ವಿಕೆಟ್ ತೆಗೆದ ತಕ್ಷಣ ಆಲ್ಮೋಸ್ಟ್ ಮ್ಯಾಚ್ ನಮ್ದೇ ಅಂತ ಅನ್ಕೊಂಡೆ. ಬಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು KL ರಾಹುಲ್, ಸ್ಟೆಪ್ಸ್ ಅಂಡ್ ಸ್ಟೆಪ್ಸ್. ಐ ಥಿಂಕ್ ಏನ್ ಹೇಳೋಣ ಗುರು, ಮಿಲ್ಲರ್ ಮತ್ತೆ ಸ್ಟೆಪ್ಸ್ ಬಗ್ಗೆ ಆಲ್ಮೋಸ್ಟ್ ಅವ್ರು ಎಷ್ಟು ಮ್ಯಾಚಸ್ ಗಳನ್ನ ಫಿನಿಶ್ ಮಾಡೋದು ಕೂಡ ನೋಡಿದೀವಿ. ಸೊ ಅದೇ ರೀತಿ ಫಿನಿಶ್ ಮಾಡ್ಕೊಟ್ರು ಅಂತ ಹೇಳ್ಬೋದು. 16 ರನ್ ಬೇಕಾಗಿತ್ತು, ನಾನು ಅನ್ಕೊಂಡೆ. ಇಲ್ಲ, ರುಮರೋ ಶೆಫರ್ಡ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಗೆಲ್ಸ್ಬೋದಾಯ್ತು. ಇವನ್ ರಸಿಕ್ದಾರ್ ಇದ್ದಿದ್ರು ಕೂಡ ಮೇ ಬಿ ಒಂದು ವೇರಿಯೇಷನ್ಸ್ಗಳನ್ನ ಹಾಕ್ತಾ ಇದ್ರೇನೋ. ಬಟ್ ಎನಿವೇಸ್ ನನ್ನ ಪ್ರಕಾರ ಮಿಲ್ಲರ್ ಇರೋದ್ರಿಂದ ಐ ಥಿಂಕ್ ತುಂಬಾ ಕಷ್ಟ ಆಗುತ್ತೆ. 90% ನಾನು ಮಿಲ್ಲರ್ಗೆ ಚಾನ್ಸಸ್ ಕೊಡ್ತಿದ್ದೆ. ಯಾಕಂದ್ರೆ ಇವನ್ 1 ರನ್ 2 ರನ್ ಸಿಂಗಲ್ ತಗೊಂಡಾಗ ಕೂಡ ಅನ್ಕೊಂಡಿದ್ದೆ ಇನ್ನೇನು 14 ರನ್ ಅಲ್ವಾ, ಇಲ್ಲ ಹೊಡೆದಾಕ್ಬಿಡ್ತಾರೆ ಬಿಡು ಈ 4 ಬಾಲ್ಗೆ. ನಾವು ಪಂಜಾಬ್ ಅಲ್ಲಿ ಆ ರೀತಿ ನೋಡಿದ್ವಿ. ಸೊ ಇನ್ನ ಲಾಸ್ಟ್ 15 ರನ್ಸ್ ಅವೆಲ್ಲ ಲೆಕ್ಕವೇ ಇಲ್ಲ. ಅದರಲ್ಲೂ ಕೂಡ ರಮರಿಯೋ ಶೆಫರ್ಡ್ ಬೌಲಿಂಗ್. ಸೊ ಐ ಥಿಂಕ್ ರಮರೋ ಶೆಫರ್ಡ್ ಎಲ್ಲಿ ಗೊತ್ತಾ ತುಂಬಾ ಎಫೆಕ್ಟ್ ಆಗೋದು, ಅವ್ರು ಆಕ್ಚುಲಿ ಚಿನ್ನಸ್ವಾಮಿಗಿಂತ ದೊಡ್ಡ ಅಹಮದಾಬಾದ್ ಪಿಚ್ ಅಲ್ಲಿ, ಚಿನ್ನಸ್ವಾಮಿ ಪಿಚ್ ಅಲ್ಲಿ, ಚಿದಂಬರಂ ಪಿಚ್ ಗಳಲ್ಲಿ ಸ್ವಲ್ಪ ದೊಡ್ಡ ಗ್ರೌಂಡ್ ಲಕ್ನೋದಲ್ಲಿ ಎಲ್ಲ ಎಫೆಕ್ಟ್ ಆಗ್ತಾರೆ. ಅಂದ್ರೆ ಅವ್ರಿಗೆ ಕ್ಯಾಚಸ್ ಗಳು ಬೇಗ ಹೋಗುತ್ತೆ ಸ್ಲೋ ರನ್ ಹಾಕೋದ್ರಿಂದ. ಬಟ್ ಇಲ್ಲಿ ಹಂಗಲ್ಲ, ನೀನ್ ಸ್ಲೋ ರನ್ ಹಾಕಿದ್ರು ಬಲ ಬಿಟ್ಟಿದ್ರು ಅಟ್ಲೀಸ್ಟ್ 6 ಔಟ್ ಹೋಗುತ್ತೆ. ನಿನ್ನೆ ಅದೇ ಮಾಡಿದೆ ಆಕ್ಚುಲಿ, ಸ್ಲೋ ರನ್ ಹಾಕಿದ್ರು. ಬಟ್ ಮಿಲ್ಲರ್ ಕೇಳ್ತಿರಾ ಗುರು, ಪಾಟ್ ಅಂತ ಹೊಡೆದ ಆಚೆ ಕಳಿಸಿದ್ರು. ಆಕ್ಚುಲಿ ಏನಂತಂದ್ರೆ ಸೊ ನಮ್ಮ RCB ಸೋತಿದ್ ಬೇಜಾರಿದೆ. ಬಟ್ ಎರಡನೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ RCB. ಅಂಡ್ ಆಕ್ಚುಲಿ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ CSK ಇತ್ತಲ್ಲಪ್ಪ, CSK ವಿರುದ್ಧ ಇನ್ನೊಂದು ಹೈದರಾಬಾದ್ ಗೆಲ್ತು ಗೈಸ್. ಆಕ್ಚುಲಿ ನೆನ್ನೆ ಪ್ರೆಡಿಕ್ಷನ್ ನಾನು ಅದನ್ನೇ ಕೊಟ್ಟಿದ್ದೆ, ಹೈದರಾಬಾದ್ ವಿನ್ ಆಗುತ್ತೆ ಅಂತ. ಯಾಕಂದ್ರೆ ನನ್ನ ಟೀಮ್ ನೋಡ್ತಾ ಇನ್ ಗೈಸ್, ಆಲ್ಮೋಸ್ಟ್ ಒಂದು ಬೌಲರ್ ಆ ಒಂದು ಬೌಲಿಂಗ್ ಲೈನ್ ಅಪ್ ಹೆಂಗಿದೆ ಅಂತಂದ್ರೆ ಮುಂಚೆ ತರ ಇಲ್ಲ ಇವಾಗ. ಆಕ್ಚುಲಿ ಸ್ವಲ್ಪ ನೆನ್ನೆ ಹಿಂಗೇನೋ ಏನೋ ಅವ್ರ ಹೆಸರೇನೋ ಇದೆ ಆಕ್ಚುಲಿ. ನೆನ್ನೆ ಆ ಹುಡುಗ ಮಾತ್ರ ಸ್ವಲ್ಪ ಎಕನಾಮಿಕಲ್ ಸ್ವಲ್ಪ ಕಾಸ್ಟ್ಲಿ ಆಗಿದ್ದು. ಬಟ್ ಹುಸೈನ್ ಎಲ್ಲರೂ ಕಮ್ ಬ್ಯಾಕ್ ಮಾಡ್ಬಿಟ್ಟು ಆಲ್ಮೋಸ್ಟ್ ಗೇಮ್ ನ ಅವ್ರ ಕಡೆ ತಗೊಂಬಂದು ಕೊಟ್ಟಿರೋದು ಹೈದರಾಬಾದ್ ಕಡೆ. ಸೊ ಐ ಥಿಂಕ್ ಚೆನ್ನಾಗಿ ಲೀಡ್ ಮಾಡ್ತಾರೆ ಇಶಾನ್ ಕಿಶನ್ ಅವರು. ಬಟ್ ಎರಡು ಮ್ಯಾಚಸ್ ಇಂದ ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ. ಬಟ್ ಹೆನ್ರಿ ಕ್ಲಾಸನ್ ಅವರು ಕನ್ಸಿಸ್ಟೆನ್ಸಿಯಿಂದ ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ನಿನ್ನೆ ಅಭಿಷೇಕ್ ಶರ್ಮಾ ಅವರ ಒಂದು 15 ಬಾಲ್ 50 ಐ ಥಿಂಕ್ ಹೆಲ್ಪ್ ಆಯ್ತು. 195 ಅನ್ಕೊಂಡಿದ್ದೆ 240 ಬರುತ್ತೆ ಅಂತ. ಬಟ್ ಎಲ್ಲ CSK ಅವರು ಪುಲ್ ಬ್ಯಾಕ್ ಮಾಡಿದ್ರು. ಸ್ಟಾರ್ಟಿಂಗ್ ಅವ್ರು ಹೊಡೆದಿದ್ದ ರೀತಿ ನೋಡ್ತಾ ಇದ್ದಾರೆ, ಋತುರಾಜ್ ಗಾಯಕ್ವಾಡ್ ಮತ್ತೆ ಸ್ಯಾಮ್ಸನ್ ಅವರು ಮತ್ತೆ ಪವರ್ ಪ್ಲೇಯರ್ ರೈಸ್ ಮಾತ್ರ ಹೊಡಿತಿದ್ರಲ್ಲ. ಆಲ್ಮೋಸ್ಟ್ 6 ಓವರ್ಗೆ 70 ರನ್ ತಗೊಂಡ್ಬಂದ್ಬಿಟ್ಟಿದ್ರು. ಇಲ್ಲ ಬಿಡು, ಚೇಸ್ ಮಾಡಾಕ್ ಬಿಡ್ತಾರೆ 195 ಏನು ಅಲ್ಲ ಅನ್ಕೊಂಡ್ಬಿಟ್ಟೆ. ಬಟ್ ಸಾಕಾದಾಗ ಕಮ್ ಬ್ಯಾಕ್ ಮಾಡಿದ್ರು. ಐ ಥಿಂಕ್ ನಾನು ಹೇಳಿದ ರೀತಿ ಪ್ರೆಡಿಕ್ಷನ್ಸ್ ರೈಟ್ ಆಯ್ತು ಗೈಸ್ ಆಕ್ಚುಲಿ. ಸೊ ಐ ಥಿಂಕ್ ಹೈದರಾಬಾದ್ ಗೆದ್ದಿದ್ದಾರೆ. ಅಂಡ್ ಇವತ್ತಿನ ಮ್ಯಾಚ್ ಪಡೆ ಗಮನ ಕೊಡಿದ್ರೆ KKR ವರ್ಸಸ್ RR ನಡುವೆ ನಡೀತದೆ. ಸೊ ಅದು ಕೂಡ ನಡೀತಾ ಇರೋದು ಇಡನ್ ಗಾರ್ಡನ್ ಅಲ್ಲಿ. KKR ಅವರು ಯಾಕಾದ್ರೂ ಈ ಸೀಸನ್ ನಾವು ಬಂದ್ವು ಅಂತ ಅನಿಸ್ಬಿಟ್ಟಿದೆ. 6ಕ್ಕೆ 5 ಮ್ಯಾಚ್ಗಳನ್ನ ಸೋತ್ ಬಿಟ್ಟಿದ್ದಾರೆ. 1 ಮ್ಯಾಚ್ ಅಬೌಂಡ್ ಆಗಿದೆ ಮಳೆಯಿಂದ. ಸೊ ಕೆಳಗಡೆ ನಾವು CSK ನ ನೋಡ್ಬೇಕಾಗಿರೋ ಜಾಗದಲ್ಲಿ ಪಾಪ KKR ಕುತ್ಕೊಂಡಿದ್ದಾರೆ. ಸೊ ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಪಾಪ ಯಾಕೆ KKR ಈ ರೀತಿ ಅವರು ಎಂತ ಎರ ಇತ್ತು ಗೈಸ್. ಅವರ ಒಂದು ಲೈಕ್ 11, 12, 15 ತನಕ ಅವ್ರ ಒಂದು ಟೀಮ್ ಹೆಂಗ್ ಬಿಲ್ಡ್ ಆಗಿತ್ತು ಅಂತಂದ್ರೆ KKR ಅಂತಂದ್ರೆ ಸೊ ಆಲ್ಮೋಸ್ಟ್ ಪ್ಲೇ ಆಫ್ ಎಂಟ್ರಿ ಆಗೋ ಒಂದು ಟೀಮ್ ಅಂತ ಹೇಳ್ತಾ ಇದ್ರು. ಸೊ ಇವಾಗ ನೋಡಿದ್ರೆ ಪ್ಲೇ ಆಫ್ ಎಲ್ಲ ಅವ್ರು ಅಟ್ಲೀಸ್ಟ್ ಒಂದು 4 ಪಾಯಿಂಟ್ ಅಷ್ಟು ಇದ್ರಲ್ಲಿ ಹಾಕೊಳ್ಳೋಕ್ಕೂ ಕಷ್ಟ ಆಗ್ಬಿಟ್ಟೈತೆ ಅವರು ಇದರಲ್ಲಿ ಕಾನ್ಸ್ಟೇಬಲ್. ಸೊ ಗೈಸ್ ಒಟ್ನಲ್ಲಿ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಇವಾಗಿನ ಮ್ಯಾಚ್ ಅಷ್ಟೇ RR ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಹೌದು, ಹೈದರಾಬಾದ್ ಮೇಲೆ ಅಷ್ಟು ಈಸಿಯಾಗಿ ಸೋತ್ರು. ಬಟ್ ಸ್ಟಿಲ್ ವಿಲ್ ಗೋ ವಿತ್ ಲೈಕ್ ರಾಜಸ್ಥಾನ್ ರಾಯಲ್ಸ್. RR ತುಂಬ ಸ್ಟ್ರಾಂಗ್ ಆಗಿದೆ. ಐ ಥಿಂಕ್
ಅದನ್ನ ನೆಗೆಟ್ ಮಾಡುವಂಥ ಬೌಲರ್ಸ್ಗಳು ಕೂಡ ಇವ್ರ ಹತ್ರ ಇಲ್ಲ. ಸ್ಪಿನ್ನಿಂಗ್ ಕಷ್ಟ ಪಡ್ಬೋದೇನೋ ಅಂತ ಅನ್ಕೊಂಡೆ, ಬಟ್ ಇಲ್ಲ ಬಿಡಿ. ಆ್ಯಕ್ಚುಲಿ ಸುನಿಲ್ ನಾರಾಯಣ ಬಿಟ್ಟರೆ ವರುಣ್ ಚಕ್ರವರ್ತಿ ಫಾರ್ಮಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಐ ಥಿಂಕ್ ಮತ್ತೆ ಹೈದರಾಬಾದ್ ಇವತ್ತು KKR ಅವರು ಸೋಲ್ತಾರೆ. ಐ ಥಿಂಕ್ ಆಲ್ಮೋಸ್ಟ್ ಅಜಿಂಕ್ಯ ರಹಾನೆ ಅವರು ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಳ್ಬೇಕು. ಅಜಿಂಕ್ಯ ರಹಾನೆ ಬಗ್ಗೆ ಆಮೇಲೆ ಇನ್ನೊಂದೇನು ಗೊತ್ತಾ, ತುಂಬ ಜನ ಅಜಿಂಕ್ಯ ರಹಾನೆ ಬಗ್ಗೆ ಮಾತಾಡ್ತಾ ಇದಾರಲ್ವಾ, ಅಜಿಂಕ್ಯ ರಹಾನೆ ಅದನ್ನ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕೆ ಅದನ್ನ ಬಂದು ಓಪನ್ ಸ್ಟೇಟ್ಮೆಂಟಲ್ಲಿ ಕೊಡ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಕಾಂಟ್ರವರ್ಸೀಸ್ಗಳು ಮಾಡ್ಕೊಳ್ತಾ ಇದ್ದಾರೆ ಅಜಿಂಕ್ಯ ರಹಾನೆ. ನೀವು ಚೆನ್ನಾಗಿ ಆಡ್ತಾರೆ, ಆಡಕ್ಕೆ ಬಿಟ್ಬಿಡಿ. ಬಟ್ ಅದೊಂದೇ ಅಲ್ಲ, ನೀವಾಗ ನೀವೇ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ಗೆ ಇರಬೇಕು ಅಂತ ಇದ್ದಾಗ ಪಾಪ ಇವ್ರೊಬ್ಬರೇ ಆಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ಏನಂತಂದ್ರೆ ಅಜಿಂಕ್ಯ ರಹಾನೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಕ್ಯಾಪ್ಟನ್ಸಿ ತೆಗೆದ್ಬಿಟ್ಟು ಯಾರಿಗಾರ ಬೇರೆಯವ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ವಿಟ್ ಮಾಡಿಬಿಡಿ. ಸೊ ಐ ಥಿಂಕ್ ನೀವು ಪ್ಲೇಯರ್ ಆಗಿ ಆಡಿ ಅಷ್ಟೇ. ಒಂದು ಟೀಮ್ ಅಂತಂದಾಗ ಅಟ್ಲೀಸ್ಟ್ ಒಂದು 30 to 40% ಪ್ಲೇಯರ್ಸ್ಗಳು ಚೆನ್ನಾಗಿ ಆಡೋರು ಇತ್ತು ಅಂತಂದ್ರೆ ಇನ್ನು 60% ಸೊ ಇವರು ಕ್ಯಾಪ್ಟನ್ಸಿ ಮೇಲೆ ಸೊ ಅದ್ರ ಮೇಲೆ ನಿಂತಿರುತ್ತೆ. ಇಲ್ಲಿ ಪ್ಲೇಯರ್ಸ್ಗಳು ಏನೋ ಒಂದು 10% ಆಡ್ದೇನೆ ಎಲ್ಲ 90% ಇವರೇ ಗೆಲ್ಲಬೇಕು ಅಂತಂದ್ರೆ ಇವ್ರಿಗೆ ಕ್ಯಾಪ್ಟನ್ಸಿಲೇ ಮಾಡಬೇಕು ಗೆಲ್ಲಬೇಕು ಅಂದ್ರೆ ಆಗಲ್ಲ. ಇವನ್ ನೀವು ಅದೇ ರೀತಿ CSKಗಳು ಲಾಸ್ಟ್ ಸೀಸನ್ ಇವ್ನು ಹಂಗೆ ಆಗಿತ್ತು. ಸೊ ಟೀಮ್ಗಳು ಏನೂ ಇಲ್ಲ, ಸೊ ಎಲ್ಲ ಹೊಸಬ್ರನ್ನ ಹಾಕೊಂಡ್ಬಿಟ್ರು. ಸೊ ಋತುರಾಜ್ ಗಾಯಕ್ವಾಡ್ ಲೈಕ್ ನಿಮ್ಗೆ ಗೊತ್ತಿದೆ ಲಾಸ್ಟ್ ಸೀಸನ್ ಗಾಯ ಅಂತ ಹೋದ್ರು. ಧೋನಿ ಅವ್ರು ಹೆಂಗ್ ಗೆಲ್ಸಕ್ಕಾಗುತ್ತೆ? ಒಂದು 6-7 ಮ್ಯಾಚಲ್ಲಿ ಒಂದು ಮ್ಯಾಚ್ ಗೆಲ್ಸಿದ್ರೆ ಗೆಲ್ಸಂಗೆ. ಸೊ ಅವ್ರು ಏನೇ ಸ್ಟ್ರಾಟಜಿ ಮಾಡಿದ್ರು ಮೈನ್ ಇಲ್ಲಿ ಪ್ಲೇಯರ್ಸ್ಗಳು ವೇರಿಯೇಷನ್ಸ್ಗಳು ಆಗ್ಬೇಕು, ಬ್ಯಾಟ್ಸ್ಮನ್ಸ್ಗಳು ರನ್ಸ್ ಹೊಡಿಬೇಕು, ಅಂಡರ್ ಪ್ರೆಷರ್ ಎಲ್ಲ ನಿಂತ್ಕೊಂಡು ಆಡಬೇಕು. ಅದು ಮಾಡದೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಎನಿವೇಸ್ ಗೈಸ್, ಇವರಿಬ್ರು ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ಬಿಡೋಣ. ಸೊ RR ವರ್ಸಸ್ KKR ಇಲ್ಲಿ ತನಕ ಆಡಿರೋದು 32 ಮ್ಯಾಚ್ಗಳು, ಅದರಲ್ಲಿ 16 ಮ್ಯಾಚ್ಗಳು ಈ ಕಡೆ KKR ವಿನ್ ಆಗಿದೆ. ಅಂಡ್ 14 ಮ್ಯಾಚ್ ಇಲ್ಲಿ ಕೇವಲ ಬರೀ ಇವ್ರು ನಮ್ಮ ರಾಜಸ್ಥಾನ್ ಗೆಲ್ದಿದೆ. ಬಟ್ ರಾಜಸ್ಥಾನ್ ರಾಯಲ್ಸ್ 14 ಕಮ್ಮಿ ಇದೆ ಅಂತಂದ್ರು. ಬಟ್ ಇವಾಗ ಲಾಸ್ಟ್ ಸೀಸನ್ ಇದೆ, ಈ ಸೀಸನ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಇವರಿಬ್ರು ಮಧ್ಯೆ ಹೈಯೆಸ್ಟ್ ರೆಕಾರ್ಡ್ ಬಂದ್ಬಿಟ್ಟು 224 ಹೈಯೆಸ್ಟ್ RR ಹೊಡೆದಿರೋದು. ಲೋಯೆಸ್ಟ್ ಸ್ಕೋರ್ ಬಂದು 81, ಅದು ಕೂಡ RR ಹೊಡೆದಿರೋದು. ಸೊ ಒಟ್ನಲ್ಲಿ ಗೈಸ್ ಏನಂತ ಇದೇನಿಲ್ಲ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಇವತ್ತು ಆಲ್ರೆಡಿ ನಾವು ಹೇಳ್ಬಿಟ್ಟಿದ್ವಿ RR ಗೆಲ್ತಾರೆ. ಅಂಡ್ ಎರಡನೇ ಮ್ಯಾಚ್ ಕಡೆ ಗಮನ ಕೊಡೋ ಪಂಜಾಬ್ ವರ್ಸಸ್ LSG. ಸೊ LSG ಅವರು ಕೂಡ ಲಾಸ್ಟ್ ಕಳೆದ 2 ಮ್ಯಾಚ್ಗಳನ್ನ ಸೋತ್ಕೊಂಡೇ ಬರ್ತಾವ್ರೆ. ಸೊ ಗೊತ್ತಿದೆ, ನಮ್ಮ ಯಾರೋ ಓನರು ಮಕ್ಕಳು ಮುಗಿತಾ ಇಲ್ಲ, ಏನೋ ಸ್ಟೇಡಿಯಂ ಒಳಗಡೆ ಬರ್ತಾ ಇಲ್ಲ, ಬಂದ್ರು ಕೂಡ ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಏನೋ ಬೇಜಾರಾಗಿಲ್ಲ ಅನ್ನೋ ಥರ ಲೈಕ್ ಹೋಗ್ತಾ ಇದ್ದಾರೆ. ಇವನ್ ಲಾಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಅವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರಪ್ಪ. ಸೊ ವಿರಾಟ್ ಕೊಹ್ಲಿ ಅವ್ರಿಗೂ ಕನೆಕ್ಷನ್ಸ್ ಇದೆ, ಯಾಕಂದ್ರೆ ಅವರೇ ಎಪ್ಪಿ ಇದೆಯಲ್ಲ. ಸೊ ಐ ಥಿಂಕ್ ಬ್ರ್ಯಾಂಡ್ ಅಂಬಾಸಿಡರ್ ವಿರಾಟ್ ಕೊಹ್ಲಿ ಅವರೇ. ಇನ್ನು ಇವತ್ತಿನ ಮ್ಯಾಚ್ ನಡೀತಾ ಇರೋದು 2ನೇ ಪಂದ್ಯ. ಸೊ 7ವರೆಗೆ PCI ನ್ಯೂ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೀತದೆ ಟಿರಾದಲ್ಲಿ. ಸೊ ನಮ್ಮ ಪ್ರಕಾರ ಈ ಮ್ಯಾಚ್ ಅಲ್ಲಿ ಪಂಜಾಬ್ ಗೆಲ್ತಾರೆ ಗೈಸ್. ನಾನು ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಒಂದು 95% ಅಕ್ಯುರೇಟ್ ಆಗಿರುತ್ತೆ. ಸೊ ಐ ಥಿಂಕ್ ಪಂಜಾಬ್ ಗೆಲ್ತಾರೆ. ಆಲ್ಮೋಸ್ಟ್ ಟೀಮ್ ನಾನು ವೇರಿಯೇಷನ್ಸ್ ನೋಡ್ತಾ ಇರ್ತೀನಿ. ಪಂಜಾಬ್ ಅಲ್ಲಿ ನಡೀತಾ ಇರೋದು ಏನು ಡಿಫ್ರೆನ್ಸ್ ಬರಲ್ಲ. LSG ಅವರು ಹೌದು ಸ್ವಲ್ಪ ಟಫ್ ಫೈಟ್ ಕೊಡ್ಬೋದೇನೋ, ಅವರ ಬೌಲಿಂಗ್ ಲೈನ್ ತುಂಬಾ ಚೆನ್ನಾಗಿದೆ. ಬಟ್ ಕಂಪೇರ್ ಟು ಪಂಜಾಬ್ ನಂಗೇನು ಅಷ್ಟು ಅನ್ಸಲ್ಲ. ಮುಂಬೈಗೆ ಹೋಗ್ಬಿಟ್ಟು ಮುಂಬೈನೇ ಡಿಫೀಟ್ ಮಾಡಿದ್ದಾರೆ. ನಂಗೆ ಅನ್ಸೋದು ಹೆಂಗೆ ಗೊತ್ತೋ, ಸಮಥಿಂಗ್ ಗಟ್ಟಿ ಫೀಲ್ಸ್ ಅಂದರೆ ಈ ಸತಿ ಪಂಜಾಬ್ ಅವರು ಲೈಕ್ ಏನು ಡಿಫೀಟ್ ಇಲ್ಲದೆ ಹೊಡಿತಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಆಮೇಲೆ RCB ಅವ್ರು ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ಮ್ಯಾಚ್ ಸಕ್ಕದಾಗಿದೆ ಲೈನ್ ಅಪ್ ನೋಡಿ. GT ಡೆಲ್ಲಿ GT ಮೇಲೆ ಗೆಲ್ತೀವಿ, DC ಮೇಲೂ ಗೆಲ್ತೀವಿ, ರಿವೆಂಜ್ ಇಸ್ಕೊಳ್ತೀವಿ, ಮತ್ತೆ GT ಮೇಲೆ ಗೆಲ್ತೀವಿ ಅಂತ ಅನಿಸ್ತಾ ಇದೆ. 3 ಗೆಲ್ತು ಅಂದ್ರೆ ಆಲ್ಮೋಸ್ಟ್ 8 to 10 12 14 ಪಾಯಿಂಟ್ಸ್ ಆಗ್ಬಿಡುತ್ತೆ. ಮುಗೀತು, ಪ್ಲೇ ಆಫ್ ಎಂಟ್ರಿ ಆಗ್ಬಿಡ್ತೀವಿ. ಒಂದು ಇದೇನಂತಂದ್ರೆ ಟಾಪ್ 12 ಬರಬೇಕು ಅಂತ. ಬರುತ್ತಿಲ್ಲ ಟಾಪ್ 1 ಅಲ್ಲಿ ಪಂಜಾಬ್, ಟಾಪ್ 2 ನಾವು. ಮತ್ತೆ ಸೇಮ್ ಆಸ್ ಇಟ್ ಇಸ್ ರಿಪೀಟ್ ಆಗುತ್ತೆ ಗೈಸ್. 1-2 ರಿಪೀಟ್ ಆಗುತ್ತೆ. 3-4 ಜಾಗಕ್ಕೆ ರಾಜಸ್ಥಾನ ಮತ್ತೆ ಹೈದರಾಬಾದ್ ಬರುತ್ತೆ. ರಾಜಸ್ಥಾನ ಮತ್ತೆ ಹೈದರಾಬಾದ್, ಸನ್ರೈಸ್ ಹೈದರಾಬಾದ್ ಅವ್ರು 4 ಜನ ಬರ್ತಾರೆ. ನನ್ನ ಒಂದು ಪ್ರೆಡಿಕ್ಷನ್ ಮುಂಬೈ ಈ ಸತಿ ಬರುತ್ತೆ. ಸೋ ಫಾರ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಒಂದು ಹಾರ್ಟ್ ಡಿಸಪಾಯಿಂಟ್ ಆಗುತ್ತೆ ಮುಂಬೈ ಇಂಡಿಯನ್ಸ್ಗೆ ಅನಿಸ್ತಾ ಇದೆ. ಇವರಿಬ್ರು ಮಧ್ಯೆ LSG ವರ್ಸಸ್ ಪಂಜಾಬ್ ನಡುವೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ 6 ಮ್ಯಾಚ್ಗಳು ಅಷ್ಟೇ ಆಡಿರೋದು ಇಲ್ಲಿ ತನಕ IPL ಅಲ್ಲಿ. 3 ಮ್ಯಾಚ್ LSG ಗೆದ್ದಿದ್ದಾರೆ, ಇನ್ನು 3 ಮ್ಯಾಚ್ ಈ ಕಡೆ ಪಂಜಾಬ್ ಗೆದ್ದಿದ್ದಾರೆ. ಹೈಯೆಸ್ಟ್ ಸ್ಕೋರು ಇವರಿಬ್ರು ಮಧ್ಯೆ 257 ಸ್ಕೋರು ಹೈಯೆಸ್ಟ್ ಸ್ಕೋರ್ ಅದು LSG ಹೊಡೆದಿರೋದು. ಲೋಯೆಸ್ಟ್ ಸ್ಕೋರ್ ಬಂದು 133, ಅದು ಪಂಜಾಬ್ ಹೊಡೆದಿರೋಂಥದ್ದು ಇಲ್ಲಿ. ಸೊ ಇವತ್ತಿನ ಮ್ಯಾಚಲ್ಲಿ ನಾವು ಪಂಜಾಬ್ ವಿನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಈಕ್ವಲಿ ಇದೆ ಗೈಸ್, LSG ಮತ್ತೆ ಪಂಜಾಬ್ ಅಂತ ಬಂದಾಗ ನೋ ಪ್ರಾಬ್ಲಮ್. ಬಟ್ ನಾನು ಸ್ಟಿಲ್ ಐ ವಿಲ್ ಗೋ ವಿತ್ ಪಂಜಾಬ್ ಓನ್ಲಿ. ನಿಮ್ಗೆ ಅನಿಸುತ್ತೆ ಗೈಸ್ ಯಾರು ಗೆಲ್ತಾರೆ? ಅಂಡ್ ನೆನ್ನೆ RCB ಒಂದು ಫೈನಲ್ ಥ್ರಿಲ್ಲಿಂಗ್ ಓವರ್ ಬಗ್ಗೆ ನಿಮ್ಗೆ ಅನಿಸುತ್ತೆ? ಇನ್ ಸ್ಟಿಲ್ RCB ಮ್ಯಾಚ್ ನಮ್ಗೆ ಚಿನ್ನಸ್ವಾಮಿ ಎಂತ ಖುಷಿ ಅಂತಂದ್ರೆ ಲಾಸ್ಟ್ ಎಂಡ್ವರೆಗೂ ಕೂಡ ಬಿಟ್ಕೊಟ್ಟಿಲ್ಲ. ಹೌದು, ಬಟ್ ಅಂದ್ರೆ ಇನ್ನೊಂದೇನಂತಂದ್ರೆ ಪಂದ್ಯ ಮಜಾ ಬರಲಿಲ್ಲ. ಕೊನೆ ಒಂದು ಓವರ್ ತನಕ ಏನೋ ಬಂತು ಅಂತ ಗೊತ್ತಾಗೋಯ್ತು. ಇಲ್ಲ 5 ಓವರ್ ಆದ್ಮೇಲೆ 15th ಓವರ್ ಆದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಜಾ ಬಂತು. ಡಿಫೆಂಡ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಥ್ರಿಲ್ಲಿಂಗ್ ಇತ್ತು. ಇಲ್ಲ ಹೊಡ್ಕೊಂಡು ಆಡಿಸ್ತಾರೆ ಅಂತ. ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಒಂದು ಮಿಲ್ಲರ್ ಹೊಡೆದೋ ಇಲ್ಲಾಂದ್ರೆ ಸ್ಟೆಪ್ಸ್ ವಿಕೆಟ್ ಬಿದ್ದುಬಿಟ್ಟಿದ್ರೆ ಕಪ್ಪುಲ್ ಎತ್ಬಿಡ್ತಿದ್ವಿ, ನಾವು ಆರಾಮ್ಸೆ ಎತ್ಬಿಡ್ತಿದ್ವಿ. ಬಟ್ ಅಲ್ಲಿ ಮಿಲ್ಲರ್ ಇದ್ರದಿಂದ ನಮಗೆ ಅಲ್ಲಿ ಏನೋ ಆಪ್ಷನ್ ಚಾನ್ಸ್ ಇರಲಿಲ್ಲ. ಐ ಥಿಂಕ್ ಒಂದು ಹೋಲ್ ಸಿಕ್ತು, ನುಗ್ಬಿಡೋಣ ಅಂತ ಅನ್ಕೊಂಡ್ವಿ. ಬಟ್ ಅದು ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಒಟ್ಟಿನಲ್ಲಿ ಸೊ ಇವತ್ತಿನ ಮ್ಯಾಚಲ್ಲಿ ಈಗ ಆಲ್ರೆಡಿ ಹೇಳಿರಾಗೆ ಒಂದು RR ಗೆಲ್ಲುತ್ತೆ ಆ್ಯಂಡ್ ಇನ್ನೊಂದು ಪಂಜಾಬ್ ಅವ್ರು ಗೆಲ್ತಾರೆ. ಸೊ ನಿಮ್ಮ ಪ್ರೆಡಿಕ್ಷನ್, ಸೊ ನೀವು ಯಾರನ್ನ ಗೆಲ್ಲಿಸ್ತಾರೆ ಇವತ್ತಿನ ಮ್ಯಾಚಲ್ಲಿ, ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮರಿಬಿಡಿ. ಓಕೆನಾ? ಸೊ ಬಾಯ್.